ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೇಗ ಎದ್ದೆ. ಧನುರ್ಮಾಸ ಬಂದಿದೆಯಲ್ವಾ, ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಬೇಗ ಎದ್ದಿದ್ದೀನಿ. ಇವತ್ತು ನಾನು ಪೂಜೆ ಮಾಡಬೇಕು. ಯಾಕಂತಂದರೆ ಇನ್ನೂ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ, ತುಂಬ ಕೆಲಸಗಳಿರುತ್ತೆ ಮನೆ ಅಂತಂದಮೇಲೆ. ಅದಕ್ಕೋಸ್ಕರ ಬೇಗ ಬೇಗ ಎದ್ಬಿಟ್ಟು ತಿಂಡಿ ಮಾಡಿ ಮತ್ತು ಪೂಜೆಗಳೆಲ್ಲ ಮಾಡಬೇಕು. ಅದಕ್ಕೆ ನಾನು ಬೇಗನೆ ಎದ್ದಿದ್ದೀನಿ. ಈಗ ಎಲ್ಲರೂ ಕೂಡ ಬೆಳಗ್ಗೆನೇ ಚಳಿ ಹೇಳೋದಕ್ಕೆ ಸ್ವಲ್ಪ ಹಿಂಜರಿತಾರೆ, ಮಲ್ಕೊಬಿಟ್ಟಿರ್ತಾರೆ. ಹೇಳ್ಸೋಕ್ಕೋದ್ರೆ ನನ್ನ ಮಗಳು ಕೂಡ ಹಂಗೇನೆ, ಹೇಳಮ್ಮ ಅಂತಂದರೆ ಅಯ್ಯೋ ಅಮ್ಮ ಆಗಲ್ಲ, ಚಳಿ ಚಳಿ ಅಂದ್ಬಿಟ್ಟು ಅಲ್ಲೇ ಬ್ಲಾಂಕೆಟ್ ಹೊಸ್ಕೊಂಡು ಹಂಗೆ ಮಲ್ಕೊಬಿಟ್ಟಿರ್ತಾಳೆ. ಏನಂತಂದರೆ ಟೈಮ್ ಪ್ರಕಾರ ಹೇಳಬೇಕು, ಎಕ್ಸಾಮ್ ನಡೀತಾ ಇದೆ ಅವಳಿಗೆ. ಇವಾಗ ಬೇಗ ಹೇಳಮ್ಮ ಅಂತಂದ್ಬಿಟ್ಟು ಹೇಳಬೇಕು. ದಿನ ಸ್ವಲ್ಪ ಟಿ ವಿ ನೋಡಿಕೊಂಡು ಈ ಗಿಡಕ್ಕೆಲ್ಲ ನೀರು ಹಾಕಬೇಕು. ನೋಡಿ, ನಂದು ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಮನಿ ಪ್ಲಾಂಟು ತುಂಬಾ ಸಖತ್ತಾಗಿ ಬಂದಿದೆ ನೋಡಿ. ಇದು ಈ ಬಾಟಲ್ಗೆ ಹಾಕಿದ್ದೀನಿ ನಾನು. ಬಾಟಲ್ಗೆ ಹಾಕಿದರೆ ಇದು ನೋಡಿ ಹೆಂಗೆ ಹಬ್ಕೊಂಡು ಇಲ್ಲಿ ತನಕ ಬಂದಿದೆ. ನಮ್ಮ ತಂಗಿ ಕೊಟ್ಟಿದ್ದು ನನಗೆ. ಅವಳ ಮನೆ ಹತ್ರ ತುಂಬಾ ಮನಿ ಪ್ಲಾಂಟ್ ಗಿಡಗಳಂತೂ ಸಖತ್ತಿವೆ. ಅದರಲ್ಲಿ ಒಂದು ಬಳ್ಳಿ ತಂದು ಕೊಟ್ಟಿದ್ಲು. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಖತ್ತಾಗಿ ಬರ್ತಿದೆ. ಇಲ್ಲಿ ತನಕ ಕ್ರಾಸ್ ಆಗಿ ಹಿಂಗೆ ಬರುತ್ತೆ. ನಾನು ಗಣಪತಿಗೆ ಕೂಡ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗಿ ಬರ್ತಿದೆ ಬಳ್ಳಿ ಕೂಡ. ಸ್ನೇಕ್ ಗಿಡನೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೇ ಒಂದು ಹಾಕಿದ್ದು ಸ್ನೇಕ್ ಗಿಡನ ನಾನು, ಸಖತ್ತಾಗಿ ಬಂದುಬಿಡ್ತು. ಸುಮಾರಿದೆ, 1 2 3 4 5 6, ಇಲ್ಲೊಂದು ಸಣ್ಣದು ಕಡಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 7 ಗಿಡ, ಈ ಕಡೆ ಒಂದು ಸಣ್ಣದು 8 ಕಡ್ದುಬಿಟ್ಟಿದೆ. ಮೊಳಕೆ ಥರ ರೀತಿ ಇದು ಚೆನ್ನಾಗಿ ಬರುತ್ತೆ ಸ್ನೇಕ್ ಗಿಡ. ಮನೆ ಮುಂದೆ ಇಟ್ಕೊಂಡ್ರೆ ಇದು ವಾಸ್ತು ಅಂತ ಅಂದ್ಬಿಟ್ಟು ಇದು ತುಂಬಾ ಒಳ್ಳೆಯದಂತೆ. ಅದಕ್ಕೋಸ್ಕರ ನಾನು ಈ ಸ್ನೇಕ್ ಗಿಡ ಇಟ್ಟಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಯೆಲ್ಲೋ ಕಲರ್ ಬಂದುಬಿಟ್ಟು ಯಾಕೋ ಒಣಗ್ತಿದೆ. ಇದು ವೈಟ್ ಫಂಗಸ್ ಬೇರೆ ಬಂದುಬಿಟ್ಟಿದೆ. ಅದನ್ನು ಸರಿಯಾಗಿ ಸ್ಪ್ರೇ ಮಾಡಿ ರೆಡಿ ಮಾಡಬೇಕು. ತುಂಬ ಚೆನ್ನಾಗಿದೆ ಸೋ ಗಿಡ ಇದು. ಇದೊಂದು ದೊಡ್ಡ ಗಿಡ ಫ್ಲವರ್ ಬಿಡ್ತಿತ್ತು, ಅದು ನಾನು ಸಾರ್ಸಲ್ಲಿ ಹಾಕಿದ್ದೀನಿ, ಯಾಕೋ ಒಣಗೋಗ್ಬಿಡ್ತು. ಇದು ಕೂಡ ಸೋ ಗಿಡನೇ. ಎಷ್ಟು ಚೆನ್ನಾಗಿದೆ ಅಲ್ವಾ. ಪಾರಿಜಾತ ಹೂವು ಮತ್ತೆ ಬಂದಿದೆ, ಸ್ವಲ್ಪ ಬರ್ತಾ ಇದೆ ಮತ್ತೆ ನೋಡಿ. ಎಷ್ಟು ಚೆನ್ನಾಗಿ ಫ್ಲವರ್ ಬಿಟ್ಟಿದೆ ಪಾರಿಜಾತ ಹೂವು ಅಂತ. ಮೊದಲೆಲ್ಲ ಮರ್ಸೋಗಿತ್ತು ಅದು. ಮೊದಲು ತುಂಬಾ ಬಿಡ್ತಿತ್ತು ಪಾರಿಜಾತ ಹೂವು. ಇವಾಗ ಮತ್ತೆ ಚಿಗುರು ಬಂದು, ಸ್ವಲ್ಪ ಗಿಡ ಒಣಗಿಬಿಟ್ಟಿತ್ತು, ಇವಾಗ ಮತ್ತೆ ಚಿಗುರು ಬಂದು ಮತ್ತೆ ಪಾರಿಜಾತ ಹೂವು ಮೊದಲಿನಂತೆ ಬರ್ತಾ ಇದೆ ಗೈಸ್. ಪಾರಿಜಾತ ಗಿಡನೂ ಕೂಡ ಮನೆ ಮುಂದೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮನೆ ಮುಂದೆ ಪಾರಿಜಾತ ಗಿಡ ಹಾಕ್ಕೊಂಡಿದ್ದೀನಿ. ಅದು ವಾಸ್ತು ಥರ ತುಂಬ ಒಳ್ಳೆಯದು. ನಾನು ಅದಕ್ಕೆ ಏನೇನು ಮನೇಲಿ ಇಡಬೇಕು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಮನಿ ಪ್ಲಾಂಟು ಮತ್ತು ಸ್ನೇಕ್ ಗಿಡ ಮತ್ತು ಪಾರಿಜಾತ ಗಿಡ ಮತ್ತು ಬೇರೆದೆಲ್ಲ ಇದೆ ನಮ್ಮ ಮನೇಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಯಾವ ಗಿಡ ಇದೆ, ಇಂಡೋರ್ ಪ್ಲಾಂಟ್ ಮತ್ತು ಔಟ್ಡೋರ್ ಪ್ಲಾಂಟ್ ಯಾವುದಿದೆ ಅಂತ ತೋರಿಸ್ತೀನಿ ನಿಮಗೆ. ಗಾರ್ಡನ್ ವಿಡಿಯೋವೆಲ್ಲ ಪಾರಿಜಾತ ಹೂವು ಏನೋ ಕೆಳಗಡೆ ಬೀಳುತ್ತೆ, ಅದು ಎತ್ಕೋಬೋದು. ಅದೇನು ಬಿದ್ದರೆ ದೋಷ ಇಲ್ಲ. ಈ ಮೇಲಿರೋ ಗಾರ್ಡನಲ್ಲಿರೋ ಹೂಗಳು ಮಾತ್ರ ಬಿಡಿಸ್ಬೇಕು. ಅವು ಬಿಡಿಸ್ಕೊಂಡು ಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಬಿಡಿಸ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಮೊದಲು ಪಾರಿಜಾತ ಹೂವು ತುಂಬಾ ಬಿಡ್ತಾ ಇತ್ತು, ಇವಾಗ ಮತ್ತೆ ಮರ್ಸೋಗ್ಬಿಡ್ತು. ಇವಾಗ ಮತ್ತೆ ಚಿಗುರಿ ಪಾರಿಜಾತ ಹೂವು. ನಾನು ಬರೀ ಜಸ್ಟ್ ಇದನ್ನ ಒಂದು ಬಳ್ಳಿ ಹಾಕಿದ್ದೆ ಅಷ್ಟೇನೆ, ಚಿಕ್ಕದು ಒಂದು ಚೋಟಷ್ಟಿತ್ತು, ಅಷ್ಟು ಮಾತ್ರ ಹಾಕೊಂಡಿದ್ದೆ ನಾನು. ಆಮೇಲೆ ಇದು ಬೆಳೀತಾ ನೋಡಿ ಇಲ್ಲಿ ತನಕ ಲೀವ್ಸ್ ಬಂದ್ಬಿಟ್ಟಿದೆ. ಹಿಂಗೆ ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ, ತುಂಬ ವಾಸ್ತು ಇದು ಒಳ್ಳೆಯದು ಕೂಡ ನಮಗೆ. ನೀವು ಕೂಡ ಈ ಥರ ಎಲ್ಲ ಹಾಕೋಬೋದು ಮನೆಯಲ್ಲೆಲ್ಲ. ಪ್ಲಾಂಟ್ ಎಲ್ಲ ನಾವು ಹಾಕ್ಕೊಂಡ್ರೆ ತುಂಬ ಮನೆಗೆ ಒಳ್ಳೆಯದು. ಮತ್ತು ಡೋರ್ ಹತ್ರನೂ ಕೂಡ ನಾವು ಸ್ನೇಕ್ ಗಿಡ ಎಲ್ಲ ಹಾಕೋಬೋದು. ಇದು ಕೂಡ ಔಟ್ಡೋರಲ್ಲೂ ಇಟ್ಕೋಬೋದು, ಇಂಡೋರಲ್ಲೂ ಇಟ್ಕೋಬೋದು. ನಾನು ಡೋರ್ ಮುಂದೆ ಇಟ್ಟಿದ್ದೀನಿ ಗೈಸ್, ನೋಡ್ಬೋದು. ಈ ಗಿಡಗಳು ಕೂಡ ಮನೆ ಮುಂದೆ ಇಟ್ಕೊಂಡ್ರೆ ಮನೆಗೆ ತುಂಬಾ ಒಳ್ಳೆಯದು. ಈಗ ಒಂದು ಬುಟ್ಟಿ ತಗೊಂಡು ಹೋಗ್ತಾ ಇದ್ದೀನಿ.
ಗಾರ್ಡನಲ್ಲಿ ಹೂ ಬಿಡಿಸೋಣ ಅಂತ ಮೇಲೆ ಹತ್ತೋ ತನಕ ಸುಸ್ತಾಗಿಬಿಡುತ್ತೆ. ಮೆಟ್ಲುಗಳು ಹತ್ಕೊಂಡು ಬರ್ಬೇಕು ಗೈಸ್. ಅದಕ್ಕೆ ಮೇಲೆ ಗಾರ್ಡನ್ ಮಾಡ್ಕೊಂಡಿರೋದ್ರಿಂದ ಮೇಲೆ ಬರಲೇಬೇಕು. ನೋಡಿ ರಾತ್ರಿ ಎಲ್ಲ ನೀರು ಹಾಕಿದೆ, ಫುಲ್ಲು ಹಸಿ ಐತೆ. ಡೈರಿ ಹೂವು, ವೈಟ್ ಡೈರಿ ಹೂವು, ಅದು ನೋಡಿ ಗಿಡ ಚಿಕ್ಕದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ಹಸಿರೈತೆ. ರಾತ್ರಿ ಬಂದುಬಿಟ್ಟು ನೀರು ಹಾಕಿದೆ, ಒಂದು 8 o'clock ನೀರು ಹಾಕಿದ್ದೆ. ಇನ್ನೂ ಅರಳಿಲ್ಲ ಹೂಗಳು, ಇವಾಗ ಅರಳ್ತೈತೆ. ಬೆಳಗ್ಗೆನೇ ಬಂದುಬಿಟ್ರೆ ಫುಲ್ ಅರಳಲ್ಲ ನೋಡಿ ಎಷ್ಟು, ಇನ್ನೂ ಅರಳಬೇಕು ಇವು ಹೂಗಳೆಲ್ಲ. ಹೂ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ನನಗೆ ದೇವರಿಗೆ ಹೂವು ಹಾಕಿಲ್ಲ ಅಂತಂತಂದರೆ ಪೂಜೆ ಮಾಡಲಿಕ್ಕಾಗಲ್ಲ. ಹೂವೆಲ್ಲ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ನನಗೆ ಪೂಜೆ ಮಾಡ್ದಂಗೆ. ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ, ನಾನು ಡೈಲಿ ಲಾಗ್ ನೋಡೋರಿಗೆ, ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ. ಯಾಕಂದರೆ ಗಿಡಕ್ಕೆ ನೀರು ಹಾಕಿಲ್ಲ ಅಂತಂದರೆ ಗಿಡಗಳು ಸ್ವಲ್ಪ ಬಾಡೋಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಟೊಮೊಟೊ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡೈಲಿ ಬಿಡಿಸ್ಕೋಬೇಕು. ಪಟ ಅಂತ ಬೇಗ ಬಿಡಿಸ್ಕೊಂಡು ಹೋಗ್ಬಿಡ್ತೀನಿ. ಇವತ್ತು ನಿಧಾನಕ್ಕೆ ವಿಡಿಯೋ ಮಾಡ್ಕೊಂಡು ಕೂತಿರಲ್ಲ, ಬೇಗ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರ. ಇವತ್ತು ಶುಕ್ರವಾರ. ನೋಡಿ ಎಷ್ಟೊಂದು ಹಿಮ ಸುರಿತಾ ಇದೆ ಅಂತ, ತುಂಬಾ ಹಿಮ ಸುರಿತಾ ಇದೆ, ಸಖತ್ತು. ನೋಡಿ ಅದರಲ್ಲೂ ನಾನು ಬಂದಿದ್ದೀನಿ, ಹಿಮ ಸುರಿದ್ರೆ ಪರವಾಗಿಲ್ಲ ಅಂತಂದ್ಬಿಟ್ಟು ಹೂವು ಬಿಡಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ಈ ಥರನೇ ಡೈಲಿ ಬಂದುಬಿಟ್ರೆ ಶೀತ ಆಗಿಬಿಡುತ್ತೆ. ಶೀತ ಆಗಿಬಿಟ್ರೆ ಜ್ವರ ಬಂದುಬಿಡುತ್ತೆ ಅಷ್ಟೇ. ಡೈಲಿ ಏನು ಬರೋಕ್ಕೆ ಹೋಗಲ್ಲ ನಾನು, ಯಾವಾಗ ಬೇಕೋ ಆವಾಗ ಬರ್ತೀನಿ. ಯಾಕಂತಂದರೆ ಹಿಮದಲ್ಲಿ ನಿಂತ್ಕೋಬಾರ್ದು, ಬೆಳಗ್ಗೆನೆ ವಾಕ್ ಮಾಡಿದ್ರೆ ಅದೊಂಥರ ತಲೆಗೆ ಒಂದು ಟೊಪ್ಪಿ ಹಾಕ್ಕೊಂಡು ವಾಕ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಥರನೇ ಡೈಲಿ ಬಂದುಬಿಟ್ರೆ ನೋಡಿ ಹೂವು ಚೆಲ್ಲೋಯ್ತು, ಹಿಮ ಸುರಿದು ಬಿಡುತ್ತೆ ಈ ಥರನೇ ಬಂದರೆ. ಅದಕ್ಕೋಸ್ಕರ ಇವತ್ತು ಮಾತ್ರ ಬಂದಿದ್ದೀನಿ, ಇಲ್ಲಾಂದರೆ ಫುಲ್ ಲೇಟಾಗಿ ಬರ್ತಿದ್ದೆ. ಬೇಗ ಪೂಜೆ ಮಾಡೋಣ. ಏನಕ್ಕೆ ಬರಬೇಕಪ್ಪ ಅಂತಂದರೆ ಪಕ್ಷಿಗಳ ಚಿಲಿಪಿಲಿ ಸೌಂಡನ್ನ ಕೇಳಲಿಕ್ಕೋಸ್ಕರ ಬರಬೇಕು ಅಷ್ಟೇ. ಎಷ್ಟು ಚೆನ್ನಾಗಿ ಪಕ್ಷಿಗಳು ಚಿಲಿಪಿಲಿ ಅಂತ ಕೂಗ್ತವೆ ನೋಡಿ, ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ. ಒಂದಕ್ಕೊಂದು ಪಕ್ಕದಲ್ಲಿ ಲೈಟ್ ಕಂಬದ ಹತ್ರ ಕೂತ್ಕೊಂಡು ಎಲ್ಲ ಬಾಯಿ ಕೊಟ್ಕೊಂಡು ಹೊಡೆದಾಡ್ತಿದ್ದಾವೆ. ಈ ಸೌಂಡ್ ಚೆನ್ನಾಗಿರುತ್ತೆ ಕೇಳಲಿಕ್ಕೆ. ಮತ್ತು ಏನಂತಂದರೆ ಈ ಕಾಲದಲ್ಲಿ, ಈ ಧನುರ್ಮಾಸ ಕಾಲದಲ್ಲಿ ಪಕ್ಷಿಗಳು ತುಂಬಾ ಚೆನ್ನಾಗಿರ್ತಾವಂತೆ. ನಮಗೆ ಮೈಯೆಲ್ಲ ಕೈಯೆಲ್ಲ ಮುಖ ಎಲ್ಲ ಹೊಡ್ಕೊಬಿಡುತ್ತೆ. ಪಕ್ಷಿಗಳಿಗೆ ಸೈನಿಂಗ್ ಆಗಿರುತ್ತೆ, ಅವಕ್ಕೆ ತುಂಬಾ ಖುಷಿ ಅಂತೆ. ಇವಾಗ ಈ ಕಾಲದಲ್ಲಿ ಬಂದುಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಲೈನು ಕೂತ್ಕೊಬಿಟ್ಟವೆ. ಸೌಂಡ್ ಮಾಡ್ತಿದ್ದವು ಇಷ್ಟೊತ್ತವರೆಗೆ, ಈಗ ಅವು ಸೌಂಡ್ ಮಾಡ್ತಿಲ್ಲ. ಇವಾಗ ನೋಡಿ ಚುಯ್ 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 ಅಂದ್ಕೊಂಡು ಕಿರ್ಚಾಡ್ತಿದ್ದಾವೆ. ಗಾರ್ಡನ್ಗೆ ಬಂದರೆ ಏನೋ ಒಂಥರ ಖುಷಿ. ಈ ಹಸಿರು ಗಿಡಗಳೆಲ್ಲ ನೋಡಿಕೊಂಡು, ಇದನ್ನೆಲ್ಲ ನೋಡಿಕೊಂಡು, ಹೂವು ಗಿಡ ನೋಡಿಕೊಂಡು, ಮತ್ತು ಪಕ್ಷಿಗಳನ್ನ ಸೌಂಡ್ ಕೇಳಿಕೊಂಡು, ಗಾಳಿ ಚೆನ್ನಾಗಿರೋ ಗಾಳಿ ಬರುತ್ತೆ, ಒಳ್ಳೆ ಗಾಳಿ ತಗೊಂಡು. ಇವಾಗ ನಾನು ಹೂವೆಲ್ಲ ಬಿಡಿಸ್ತಾ ಇದ್ದೀನಿ. ಆದರೆ ಹಿಮ ಸುರಿತಾ ಇದೆ, ತಲೆನೋವೊಂದು ಬಂದುಬಿಡುತ್ತೆ ನನಗೆ. ಯಾಕಂತಂದರೆ ಹಿಮದಲ್ಲಿ ಜಾಸ್ತಿ ಹಿಮ ಅದು ಆಗಬಾರ್ದು. ಶೀತ, ಕೆಮ್ಮು, ನೆಗಡಿ ಇವಾಗಲೇ ಸ್ಟಾರ್ಟ್ ಆಗೋದು ಎಲ್ಲರಿಗೂ ಕೂಡ. ನೀವು ಹಾಸ್ಪಿಟ್ಲುಗಳಲ್ಲಿ ನೋಡ್ಬೋದು, ಎಲ್ಲರೂ ನೆಗಡಿ ಆಯಿತು, ಕೆಮ್ಮಾಯಿತು, ಶೀತ ಆಯಿತು ಅಂತೇಳಿ ಎಲ್ಲರೂ ತುಂಬ ಜನ ಹಾಸ್ಪಿಟಲಲ್ಲಿ ಇರ್ತಾರೆ. ನಾವು ಮೊನ್ನೆ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮು ಅಂತ ಹೋದಾಗ ಅಲ್ಲಿ ಸಖತ್ ಜನ ಇದ್ದರು, ರಶ್ ಇತ್ತು. ಆಮೇಲೆ ನಾನು ಬೇರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ, ಇಲ್ಲಿ ರಶ್ ಇರುತ್ತೆ ಅಂತ. ಯಾಕಂದರೆ ಹಾಗೆ ಹಿಮ ಕೂಡ ಸುರಿತಾ ಇದೆಯಲ್ವ, ಅದಕ್ಕೋಸ್ಕರ. ಆದರೆ ನನಗೆ ಈ ಥರ ತಂಪಾದ ವಾತಾವರಣದಲ್ಲಿ ನಾನು ಚೆನ್ನಾಗಿ, ಎಷ್ಟೇ ಹಿಮ ಸುರಿದ್ರೂ ನಾನು ಟೆರೆಸ್ ಮೇಲೆ ಬಂದು ಹೂವು ಬಿಡಿಸ್ಕೊಂಡು, ಸ್ವಲ್ಪ ಬಿಸಿಲು ಅಂತಂದರೆ ಆಗಲ್ಲ, ನಾನು ಬಿಸಿಲು ಯಾವಾಗಲೂ ಕಾಯಲ್ಲ, ನಂಗೆ ಜ್ವರ ಬಂದುಬಿಡುತ್ತೆ. ಆದರೆ ಸ್ವಲ್ಪ ಚಳಿನ ತಡ್ಕೊಳ್ತೀನಿ. ನೋಡಿ ಎಷ್ಟೊಂದು ಹಿಮ ಇದೆ ಅಂತ. ಸೂರ್ಯನೂ ಕೂಡ ಹೆಂಗೆ ಇವಾಗ ಉದಯಿಸ್ತಾ ಇದ್ದಾನೆ. ಇದೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಆಗಿಬಿಡುತ್ತೆ ನನಗೆ.
ಯಾಕಂತಂದರೆ ನಾನು ಯಾವಾಗಲೂ ಅಷ್ಟೇ ಈ ಥರದ್ದೆಲ್ಲ ನೋಡಲಿಕ್ಕೆ ಸೀನರಿ ಎಲ್ಲ ನೋಡಲಿಕ್ಕೆ ನನಗೆ ಸಖತ್ ಇಷ್ಟ. ಅದಕ್ಕೋಸ್ಕರ ಎಲ್ಲರೂ ಅಮ್ಮ ಮೇಲೆ ಹೋಗಬೇಡ ಅಂತಾರೆ, ಇಲ್ಲಿ ಹೋಗಲೇಬೇಡ ಮೇಲೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹಾಗಿದ್ರೂ ಕೂಡ ಮೇಲೆ ಬರ್ತೀನಿ. ನನಗೆ ಈ ಥರ ಕೂಲ್ ವಾತಾವರಣ ನನಗೆ ಇಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಮೇಲೆ ಬರ್ತೀನಿ. ನನಗೆ ತುಂಬಾ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಕೂಡ ಉದಯಿಸ್ತಾ ಇದ್ದಾನೆ ಅಂತ. ವೆಹಿಕಲ್ಸ್ ಎಲ್ಲ ರೋಡಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಬೆಳಗಿನ ಟೈಮಲ್ಲಿ ಸೌಂಡ್ ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಆದರೆ ಧೂಳು ಸ್ವಲ್ಪ ಬಂದುಬಿಡುತ್ತೆ, ವೆಹಿಕಲ್ಸ್ ಜಾಸ್ತಿ ಆದ. ಹೂವು ಕೂಡ ಅರಳಿಲ್ಲ ಇನ್ನೂ, ಯಾಕೆಂದರೆ ಚಳಿಗೂ ಗೊತ್ತು, ಹೂವು ಗಿಡಕ್ಕೂ ಗೊತ್ತು ಚಳಿ ಬಂದಿದೆ, ಅದಕ್ಕೆ ಹರಳಬಾರ್ದು ಅಂತ. ಎಲ್ಲಕ್ಕೂ ಗೊತ್ತಿದೆ. ನೋಡಿ ಇನ್ನೂ ಹರಳಬೇಕಿದು ಫುಲ್ಲು. ಹರಳಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಸಿಕ್ಕಿದೆ ಮೊಗ್ಗುಗಳು. ಮರಗಳು ಕೂಡ ಎಷ್ಟೊಂದು ಹಸಿರಾಗಿದೆ ಅಂತ, ಸಖತ್ ಹಸಿರಾಗಿದೆ. ಯಾಕೆ ಅಂತಂದರೆ ಕೋಲ್ಡ್ ಆದ ವಾತಾವರಣ ಇದೆಯಲ್ವಾ, ಅದಕ್ಕೋಸ್ಕರ ತುಂಬಾ ಹಸಿರಾಗಿದೆ. ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾನು ಈ ಗಿಡದಲ್ಲಿ ನಿನ್ನೆ ಡೈರ ಹೂವು ಅಲ್ಲಿತ್ತು, ಗಿಡ ಒಣಗೋಗಿತ್ತು. ಮತ್ತು ಅದರದ್ದೆಲ್ಲ ಒಳಗಡೆ ದಪ್ಪದಿತ್ತು, ಏನೋ ಅದು ಹಾಲಿಗೆಡ್ಡೆ ಥರ ಅದ್ರದ್ದು. ಅದು ತಗೊಂಡು ಬಂದು ಇಲ್ಲಿಗೆ ಹಾಕಿದೆ. ನೋಡಿ ಎಷ್ಟು ಚಿಗುರಿದೆ, ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ. ಇದು ಸ್ವಲ್ಪ ಒಣಗಿದೆ, ಕಟ್ ಮಾಡಿಬಿಟ್ರೆ ಒಳಗಡೆಯಿಂದ ಚಿಗುರು ಬರುತ್ತೆ. ಡೈರಿ ಹೂವು ಚೆನ್ನಾಗಿ ಬಿಡುತ್ತೆ. ಫುಲ್ ಇದ್ರ ತುಂಬಿಕೊಳ್ಳುತ್ತೆ. ಎಲ್ಲ ಕೂಡ ಥಂಡಿ ಆಗಿಬಿಟ್ಟಿದೆ. ಇವಾಗ ಹೂ ಬಿಡಿಸಾಯಿತು. ಇವಾಗ ಒಂದು ರೌಂಡು ಹಾಕಿದೆ. ವಾಕ್ ಮಾಡ್ತಾ ಹೂವು ಬಿಡಿಸ್ಕೊಂಡೆ. ಎಲ್ಲ ಕೆಲಸ ಮುಗೀತು. ಇವಾಗ ಹೋಗ್ತೀನಿ ಪೂಜೆ ಮಾಡಲಿಕ್ಕೆ ಅಂತ. ಇಷ್ಟೊತ್ತಿಗೆ ಇನ್ನು ಮೇಲೆ ಬರಲ್ಲ, ಕೆಲಸ ಎಲ್ಲ ಮುಗೀತು. ಗಾರ್ಡನ್ ಕೆಲಸ ಎಲ್ಲ ರಾತ್ರಿನೇ ನೀರು ಹಾಕ್ಬಿಟ್ಟಿದ್ದೀನಲ್ವ, ಅದಕ್ಕೋಸ್ಕರ. ಚಳಿ ತುಂಬ, ಆದರೆ ನನಗೆ ಕೋಲ್ಡಾಗಿ ವಾತಾವರಣ ಬೇಕು. ಅದಕ್ಕೋಸ್ಕರ ನಾನು ಮೇಲೆ ಬರ್ತೀನಿ ಅಷ್ಟೇ. ಎಲ್ಲ ಡೋರ್ಗಳೆಲ್ಲ ತೆಗೆದುಬಿಟ್ಟು ಹೋಗ್ತೀನಿ. ಯಾಕಂದರೆ ಅದಕ್ಕೆ ಸ್ವಲ್ಪ ಗಾಳಿ ಬರಬೇಕಲ್ವ, ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಡೋರ್ ಓಪನ್ ಮಾಡಿರ್ತೀನಿ. ಆಮೇಲೆ ಬಂದು ಮತ್ತೆ ಕ್ಲೋಸ್ ಮಾಡ್ತೀನಿ. ಪಾರಿಜಾತ ಹೂ ಕೂಡ ಇಷ್ಟು ಸಿಕ್ಕಿದೆ. ಮೇಲ್ಗಡೆ ಟೆರೆಸಲ್ಲೂ ಕೂಡ ಸ್ವಲ್ಪ ಎಲ್ಲ ಕಲರ್ ಹೂಗಳನ್ನ ಬಿಡಿಸ್ಕೊಂಡು ಬಂದೆ. ಇವಾಗ ಪೂಜೆ ಮಾಡಬೇಕು. ಮತ್ತು ಪ್ಲಾಂಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ, ಯಾವುದ್ಯಾವ್ದು ಗಿಡ ಇದೆ ನಮ್ಮ ಮನೆಯಲ್ಲಿ ಅಂತ. ಇವಾಗ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನೋಡಿ ಎಲ್ಲ ಅಂದರೆ ಎಲ್ಲ ಹಾಗೆ ಬಿದ್ದಿದೆ, ಒಂದು ಕ್ಲೀನ್ ಮಾಡಿಲ್ಲ. ಇದೆಲ್ಲ ಎಸದಮ್ಮ ಬರೋ ತನಕ ಎಲ್ಲ ಸೋಫಾ ಕವರೆಲ್ಲ ಒದ್ರು ಬಿಟ್ಟು ಅದು ಕ್ಲೀನ್ ಮಾಡಬೇಕು. ನಾನು ಕ್ಲೀನ್ ಮಾಡಾದಮೇಲೆ ನೆಕ್ಸ್ಟ್ ಕೆಲಸ ಮಾಡಬೇಕು. ಇವಾಗ ಎದ್ದೇನು ಸ್ನಾನ ಮಾಡ್ಕೊಂಡು ಬೇಗ ಬಂದುಬಿಟ್ಟಿದ್ದೀನಿ. ಎದ್ದ ತಕ್ಷಣ ಹಾಗೆ ಸ್ನಾನ ಮಾಡ್ಕೊಬಿಟ್ಟೆ, ಅದಕ್ಕೋಸ್ಕರ ಬೇಗ ಬಂದೆ. ನೋಡಿ ಅವತ್ತು ಬೂದಿ ಕುಂಬಳಕಾಯಿ ತೊಗೊಬಂದೆ. ಆ ಕುಂಬಳಕಾಯಿನ ಮಾಡೋಕ್ಕೆ ಆಗಿಲ್ಲ, ಈಗ ಮಾಡಬೇಕು ಅಲ್ವಾ. ಮತ್ತು ಇದನ್ನೆಲ್ಲ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ನೋಡಿ ಯಶೋದಮ್ಮನಿಗೋಸ್ಕರ ಇಟ್ಟಿದ್ದೀನಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಅದಕ್ಕೆ ಕಲಿಸ್ಕೊಂಡು ರೊಟ್ಟಿ ಮಾಡಿಕೊಡ್ಬೇಕು. ಈ ಬೆಣ್ಣೆ ಬೇರೆ ಕಾಯಿಸ್ಬೇಕು, ಹಂಗೆ ಇಟ್ಟಿದ್ದೀನಿ. ಬೆಣ್ಣೆ ತೆಗೆದುಬಿಟ್ಟು ಅದನ್ನು ಕಾಯಿಸೋಣ ಅಂತ. ನೋಡಿ ಹೆಂಗಾದ್ರೆ ಹೆಂಗೆ ಬಿದ್ದಿದೆ. ಇದೆಲ್ಲ ಕಿಚನ್ ಕ್ಲೀನ್ ಮಾಡಬೇಕು. ನೋಡಿ ಇದು ನನ್ನ ಮಗಳು ರೊಟ್ಟಿ ಕೇಳ್ತಾ ಇದ್ಲು, ರೊಟ್ಟಿ ಮಾಡಿದೆ. ಎಲ್ಲ ಅವಳಿಗೆ ರೊಟ್ಟಿ ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಕೊಟ್ಟೆ ಅವ್ರಿಗೆ. ಇನ್ನು ನನಗೆ ಅವಳಿಗೆ ಸ್ವಲ್ಪ ಚಿಪ್ಸ್ ಹಾಕಿದೆ ಬಾಕ್ಸ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ. ಮತ್ತು ಸ್ವಲ್ಪ ಸ್ವೀಟ್ಸ್ ಹಾಕಿದೆ, ಮೈಸೂರು ಪಾಕು ಮತ್ತು ಎಲ್ಲ ಇತ್ತು, ಅದು ಹಾಕಿದೆ. ಅವಳಿಗೆ ರೊಟ್ಟಿಗೆ ಸ್ವಲ್ಪ ಮೊಸರು ಕೂಡ ಹಾಕಿದೆ. ಎಲ್ಲ ಹಾಕ್ಬಿಟ್ಟು ರೊಟ್ಟಿ ಹಾಕಿ ಎಲ್ಲ ಪ್ಯಾಕಿಂಗ್ ಮಾಡಿದೆ. ಇನ್ನು ನೋಡಿ ಕ್ಲೀನಿಂಗ್ ಅಂತೂ ಮಾಡಿಲ್ಲ. ಹಾಗೆಯೇ ನಾನು ಈ ಥರ ಹೇಳಿದ್ನಲ್ಲ, ಖಾರ ರುಬ್ಬಿಟ್ಕೊಬಿಡ್ತೀನಿ. ತರಿಯಾಗಿ ಖಾರ ರುಬ್ಬಿಟ್ಕೊಳ್ಳೋದು, ಯಾಕಂದರೆ ರೊಟ್ಟಿ ಮೇಲೆ ಸವರ್ಕೊಳ್ಳೋದು. ಹಾಗೆಯೇ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ಕೂಡ ಹಾಕ್ಕೊಂಡು ಸವರ್ತೀನಿ. ಅದಕ್ಕೆ ಸ್ವಲ್ಪ ರೊಟ್ಟಿ ಮೇಲೆ ತುಪ್ಪ ಮತ್ತು ಖಾರ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಅದು ಮೊಸರು ಹಾಕ್ಕೊಂಡು ಹಾಗೆ ತಿನ್ಕೋಬೋದು.